ನೀವು ತಲೆಗೆ ಮೆಹಂದಿನ ಅಪ್ಲೈ ಮಾಡೋಕ್ಕೂ ಮೊದಲೇ ಈ ಸಣ್ಣ ಟ್ರಿಕ್ಕನ್ನು ಯೂಸ್ ಮಾಡಿ ಸಾಕು. ಮೆಹಂದಿ ತುಂಬ ದಿನ ಕಲರ್ ಹಾಗೇನೆ ಇರುತ್ತೆ. ಹಾಗೇನೆ ತಲೆ ಕೂದಲಿಗೆ ತುಂಬ ಚೆನ್ನಾಗಿ ಮೆಹಂದಿ ಕಲರ್ ಬರುತ್ತೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನಾವಿವತ್ತು ತಲೆಗೆ ಮೆಹಂದಿನ ಯಾವ ತರ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಜೊತೆಗೆ ಅದು ತುಂಬ ದಿನ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅನ್ನ ನೀವು ಅದರಲ್ಲಿ ಆ್ಯಡ್ ಮಾಡಿ ಸಾಕು, ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೇನೆ ಆ ಕಲರ್ ತುಂಬ ದಿನ ಹಾಗೇನೆ ಇರುತ್ತೆ. ಆ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೇನೆ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟ್ರಿಕ್ ಅನ್ನ ನನಗೆ ಒಬ್ರು ಬ್ಯೂಟಿಷಿಯನ್ ಹೇಳಿದ್ದು. ಅವರೆಲ್ಲ ಮೆಹಂದಿನ ಅಪ್ಲೈ ಮಾಡುವಾಗ ಇದೇ ಟ್ರಿಕ್ ಅನ್ನ ಯೂಸ್ ಮಾಡ್ತಾರಂತೆ, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳಿದ್ರು. ನಾನು ಟ್ರೈ ಮಾಡೋಣ ಅಂತ ಅನ್ಕೊಂಡು ಟ್ರೈ ಮಾಡಿದೆ, ಬಟ್ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು. ನಾನಿಲ್ಲಿ ನೂಪುರ್ ಮೆಹಂದಿ ಪೌಡರ್ ಅನ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಪೇಸ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ನಾವು ಟೀ ಡಿಕಾಕ್ಷನ್ ಅನ್ನ ಯೂಸ್ ಮಾಡಿ ಟೀ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನ ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟೀ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಟೀ ಡಿಕಾಕ್ಷನ್ ಅನ್ನ ಸೋಸ್ಕೊಂಡು ಹಾಗೇನೆ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಅದೇ ಡಿಕಾಕ್ಷನ್ ಅನ್ನ ಇವಾಗ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ತರ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಲಂಪ್ಸ್ ಎಲ್ಲ ಇಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ 1 ಚಮಚದಷ್ಟು ಲಿಂಬೆ ಹಣ್ಣನ್ನ ಹಾಕೋಣ. ಲಿಂಬೆಹಣ್ಣು ಹಾಕೋದ್ರಿಂದ ಹೇರ್ಸ್ ತುಂಬಾ ಚೆನ್ನಾಗಾಗತ್ತೆ, ಜೊತೆಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಅರ್ಧ ಚಮಚ ಆಗುವಷ್ಟು ಮೊಸರು ಹಾಕೋಣ. ಮೆಹಂದಿ ಅಪ್ಲೈ ಮಾಡೋದ್ರಿಂದ ಕೂದಲು ಸ್ವಲ್ಪ ಹಾರ್ಡ್ ಆಗತ್ತಲ್ವಾ, ಬಟ್ ಈ ತರ ಮೊಸರನ್ನ ಯೂಸ್ ಮಾಡೋದ್ರಿಂದ ಕೂದಲು ತುಂಬಾ ಸ್ಮೂತ್ ಆಗತ್ತೆ, ಹಾಗೆ ಸಿಲ್ಕಿ ಕಾಣಿಸುತ್ತೆ. ಇವಾಗ ಕೊನೆಯದಾಗಿ ಲಾಸ್ಟ್ಗೆ ನಾನು ಹೇಳೋ ಈ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ, ಹಾಗೇನೆ ತುಂಬಾ ದಿನ ಇರುತ್ತೆ. ಅದೇನಪ್ಪ ಅಂದರೆ ಈ ಥರ ಒಂದು ಕಬ್ಬಿಣದ ಪೀಸನ್ನು ಹಾಕಬೇಕು. ನಾನಿಲ್ಲಿ ನೇಲ್ ಇರುತ್ತಲ್ವ, ಅಂದರೆ ಮೊಳೆ ಇರುತ್ತಲ್ವ, ಅದನ್ನು ತಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೇಲ್ನೇ ಹಾಕಬೇಕು ಅಂತ ಇಲ್ಲ, ಯಾವುದಾದ್ರೂ ಐರನ್ ಐಟಮನ್ನು ಹಾಕ್ಬೋದು. ಈ ಥರ ಐರನನ್ನು ಹಾಕೋದ್ರಿಂದ ಐರನ್ನು ಹೆನ್ನ ಜೊತೆ ರಿಯಾಕ್ಟ್ ಆಗಿ ಅದರ ಕಲರು ಇನ್ನೂ ಡಾರ್ಕ್ ಆಗೋ ಥರ ಮಾಡುತ್ತೆ. ನಾವು ನಾಳೆ ಹೆನ್ನನ್ನು ಅಪ್ಲೈ ಮಾಡಬೇಕು ಅಂದರೆ ಹಿಂದಿನ ದಿನ ರಾತ್ರಿನೇ ಈ ಥರ ಮಾಡಿ ಇಟ್ಕೊಳ್ಬೇಕು, ಅಷ್ಟಾದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಈ ಥರ ಪೇಸ್ಟನ್ನು ರೆಡಿ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಕಬ್ಬಿಣದ ಚೂರನ್ನು ಹಾಕಿ ಓವರ್ ನೈಟು ಹಾಗೇನೆ ಮುಚ್ಚಿ ಇಡ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನೋಡಿ ಇವಾಗ ಮೆಹಂದಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ. ಐರನ್ನು ಮೆಹಂದಿ ಜೊತೆ ರಿಯಾಕ್ಟ್ ಆಗಿ ಹೇಗೆ ಕಲರು ಡಾರ್ಕ್ ಆಗಿದೆ ಅಂತ. ಇದನ್ನು ನಾವೀಗ ಹೇರ್ಗೆ ಅಪ್ಲೈ ಮಾಡಬೇಕು. ನನಗೆ ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ವೈಟ್ ಹೇರ್ಸ್ ಇದೆ, ಅದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನಿವಾಗ. ಜಾಸ್ತಿ ವೈಟ್ ಹೇರ್ಸ್ ಎಲ್ಲಿದ್ರು ಅಲ್ಲಿ ನೋಡಿಕೊಂಡು ಈ ಥರ ನಿಧಾನಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಈ ಥರ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು 2 ರಿಂದ 3 ತಾಸು ಹಾಗೇನೆ ಬಿಡ್ತಾ ಇದ್ದೀನಿ. ಆಮೇಲೆ ಹೇರ್ ವಾಶ್ ಮಾಡಬೇಕು. ನೋಡಿ ಇವಾಗ ವೈಟ್ ಹೇರ್ಸ್ ಎಲ್ಲ ಹೇಗೆ ರೆಡ್ ಹೇರ್ಸ್ ಆಗಿದೆ ಅಂತ, ಚೆನ್ನಾಗಿ ಕಲರ್ ಬಂದಿದೆ, ಎಲ್ಲೂ ವೈಟ್ ಹೇರ್ಸು ಕಾಣಿಸ್ತಾ ಇಲ್ಲ. ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು ಹೆಗ್ಡೆಸ್ ಕಾರ್ನರ್.